ನನ್ನನ್ನು ಯಾಕೆ ಇಲ್ಲಿ ಕರ್ಕೊಂಡು ಬಂದೆ? ಹಾಂ, ನನ್ನನ್ನು ಯಾಕೆ ಇಲ್ಲಿ ಕರ್ಕೊಂಡು ಬಂದೆ ಹೇಳಿ ಖುಷಿ. ಏನೇ ಹಾಡ್ಬಿಟ್ಟು ಹಾಂ, ನೀನು ನನ್ನ ಮಾವ ಸೇರಿ ನನ್ನನ್ನು ಯಾವನಿಗೂ ಕೊಟ್ಟು ಮದುವೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ? ಅದಾಗೋದಿಲ್ಲ ಕಣೆ, ಅದಾಗೋದಿಲ್ಲ. ನಿನ್ನ ಬೇಕಿದ್ರೆ ಯಾವನಿಗಾದ್ರೂ ಕೊಟ್ಟು ಮದುವೆ ಮಾಡ್ತೀನಿ ಹೊರತು ನನ್ನ ಮಾವ ನನ್ನ ಸ್ವಂತ. ಏನಾದರೂ ನೀನು ಈ ಥರ ಎಲ್ಲ ನಾಟಕ ಆಡಿದ್ರೆ ಅತ್ತೆ ಅತ್ತೆ ಬನ್ನಿ ಇಲ್ಲಿ. ಅಯ್ಯೋ, ಅವ್ರನ್ನೇ ಕರಿತಾ ಇದೆಯಾ? ಇವಾಗ ಅತ್ತೆನೇ ಯಾಕೆ ಕರಿತಾ ಇದೆಯಾ? ನೋಡು, ನಿಂದು ಎಷ್ಟು ಐತೆ ಅಷ್ಟೇ ನೋಡ್ಕೊ. ಸುಮ್ಮನೆ ಅದ್ಬಿಟ್ಟು ಅತ್ತೆನ ಯಾಕೆ ಕರೆದು ಎಲ್ಲ ಸೀನ್ ಕ್ರಿಯೇಟ್ ಮಾಡ್ತಾ ಇದೆಯಾ ನೀನು? ಏನಾಯ್ತು ಖುಷಿ? ನೋಡು, ಇನ್ನೊಂದು 2 ತಾಸಿನಾಗ ಮದುವೆ ಐತಿ. ತಯಾರಾಗ್ಬಿಟ್ಟು ಇಲ್ಲಿ ಏನು ಮಾತಾಡ್ಕೊತ ನಿಂತಾರಿ? ಹಾಂ, ಅದು ಅತ್ತೆ ಇವಳು ಮಾವ ಸೇರಿ ಏನೋ ಪಿತೂರಿ ಮಾಡ್ತಾ ಇದ್ದಾರತ್ತೆ. ಮಾವ ಇವಳು ಮಾತಾಡೋದನ್ನು ನಾನೇ ಕಿವಿಯಾರೆ ಕೇಳಿಸ್ಕೊಂಡಿದ್ದೀನಿ. ಇವರಿಬ್ಬರು ಸೇರಿ ನನ್ನ ಬೇರೆ ಯಾವನಿಗೂ ಕೊಟ್ಟು ಮದುವೆ ಮಾಡ್ತಾರಂತೆ. ಅದೇ ಚಿಕ್ಕಪ್ಪನ ಮಗ ಇದ್ದಾನಲ್ಲ, ಅವನಿಗೆ ಕೊಟ್ಟು ನನ್ನನ್ನು ಮದುವೆ ಮಾಡ್ತಾರಂತೆ. ಅವನ್ನ ಅದಕ್ಕೆ ಕರೆಸ್ತಾ ಇದ್ದಾರಂತೆ. ಅವನು ಫೋಟೋಗ್ರಾಫರ್ ಅಂತೆ. ಅವನ್ನ ಕರೆಸಿ ನನಗೆ ಮದುವೆ ಮಾಡಿಸ್ತಾರಂತೆ. ನಾನು ಪ್ರೀತಿ ಮಾಡಿದ್ದು ಅಲ್ಲ ಅತ್ತೆ, ನಾನು ಪ್ರೀತಿ ಮಾಡಿದ್ದು ಮಾವನ್ನ. ಅವನ ಮದುವೆ ಆಗಬೇಕಂತ ನಾನು ಇಲ್ಲಿವರೆಗೂ ಬಂದಿರೋದು. ಆದರೆ ಇವಳು ಮಾವ ಸೇರಿ ನನ್ನನ್ನು ಅವನಿಗೆ ಕೊಟ್ಟು ಮದುವೆ ಮಾಡ್ತೀನಿ ಅಂತ ಮಾತಾಡ್ತಾಯಿದ್ರು. ನೀವೇ ಹೇಳತ್ತೆ, ಇವಳ ಮತ್ತು ಮಾವನ ಮಧ್ಯೆ ಏನು ನಡೀತಾ ಇದೆ? ಇವರಿಬ್ಬರ ಮಧ್ಯೆ ಏನು ಸಂಬಂಧ ಇದೆ ನನಗೆ ಗೊತ್ತಾಗ್ತಾ ಇಲ್ಲ. ಅವರಿಬ್ಬರ ಮಧ್ಯೆ ಏನು ಸಂಬಂಧ ಇದೆ ಅಂತ ನನಗೆ ಗೊತ್ತಾಗಬೇಕತ್ತೆ. ಏನೋ ಹಾಳಾದಾಗಿನ ಏನು ಮಾತಾಡ್ತಿದ್ದೆ? ಹಾಂ, ಅದು ಕರೆನಾ? ಅಯ್ಯೋ ಅಮ್ಮೋರಿ, ಇಲ್ಲ, ಅದು ಏನಾಯಿತು ಅಂದ್ರೆ ನಾವು ಮಾತಾಡ್ತಾ ಇದ್ದಿದ್ದು ಬೇರೆಯವ್ರದ್ದು, ಇವ್ರದ್ದು ಅಲ್ಲ. ಕರೆ ಹೇಳ, ಸುಳ್ಳು ಹೇಳ್ಬೇಡ. ಏನು ಮಾತಾಡ್ತಿದ್ರಿ ನೀನು ನನ್ನ ಮಗ? ಹಾಂ, ನೀನು ಯಾವಾಗ ನನ್ನ ಮಗನ ಜೊತೆ ಮಾತಾಡೋಕ? ನನ್ನ ಮಗನ ಜೊತೆ ಮಾತಾಡೋ ಅಷ್ಟು ದೊಡ್ಡದಾಗ್ಬಿಟ್ಟೆ ನೀನು? ಹಾಂ, ನಿನಗೆ ಸಲಿಗೆ ಕೊಟ್ಟಂಗೆ ತಲೆ ಮೇಲೆ ಏರ್ಕೊಂಡ್ರಾಕತ್ತಿದ್ದೆ ನೀನು. ನಿನಗೆ ಮಾಡ್ತಾನೆ, ನನಗೆ ಸರಿಯಾಗಿ ಮಾಡ್ತಾನೆ ನನಗೆ. ಅಯ್ಯೋ ಇಲ್ಲ ಅಮ್ಮವ್ರೆ, ನಾನೇನು ಅವ್ರ ಜೊತೆ ಹಾಗೆ ಮಾತಾಡ್ತಾ ಇಲ್ಲ. ನಮ್ಮ ಫ್ರೆಂಡ್ ಒಬ್ಬದು ಮದುವೆ ಆಗಿಲ್ಲ, ಅವಳಿಗೆ ಮದುವೆ ಮಾಡಿಸ್ಬೇಕು. ಅವಳಿಗೆ ಹುಡುಗನ ನೋಡ್ತಾ ಇದ್ದಾರೆ, ಹುಡುಗ ಸಿಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದೆ. ಅದಕ್ಕೆ ಅವ್ರಂದರು, ನೋಡಿ ನಮ್ಮ ಚಿಕ್ಕಪ್ಪನ ಮಗ ಒಬ್ಬರಿದ್ದಾರೆ, ಅವ್ರು ಚೆನ್ನಾಗಿದ್ರೆ ಅವ್ರ ಜೊತೆ ಮಾತಾಡೋಕೆ ಹೇಳಿ, ನಾನು ಮದುವೆ ಮಾಡಿಸ್ತೀನಿ ಅಂತ ಅಂದರು. ಅದಕ್ಕೆ ನಾನು ಹ್ಞೂ ಅಂತನ್ನಿ. ಇವ್ರು ನೋಡಿದ್ರೆ ಅದನ್ನು ತಪ್ಪಾಗಿ ತಿಳ್ಕೊಂಡಾರಮ್ಮವ್ರ. ಹಾಂ, ಚಿಕ್ಕಮ್ಮವ್ರ ಕೂದಲ ಬಿಡ್ರಿ, ಚಿಕ್ಕಮ್ಮವ್ರ ಕೂದಲ ಬಿಡ್ರಿ. ಏನೇ ಹಾಳಾದಾಗಿನ ನನ್ನ ಮುಂದೊಂಥರ ಮಾತಾಡೋದು, ಅತ್ತೆ ಮುಯ್ದಾಗ ಒಂಥರ ಮಾತಾಡೋದು, ಏನು ಆಟ ಆಡ್ತಾ ಇದೆಯಾ ಇಲ್ಲಿ? ಹಾಂ, ಏನು ಅನ್ಕೊಂಡ್ಬಿಟ್ಟಿದೆ ನಿಂದ ನೀನು? ಮಾವನ ಜೊತೆ ಇವಾಗಲೇ ಮದುವೆ ಆಗಬೇಕು ಅತ್ತೆ ನಂದು. ಅವರು ಯಾವ ಆಡಂಬರ ಬೇಡ, ಏನೋ ಬೇಡ. ಮನೇಲೆ ನಿಮ್ಮ ಮುಂದೆ, ಇವಳ ಮುಂದೆ ಮಾವ ನನ್ನ ಕೊರಳಿಗೆ ತಾಳಿ ಕಟ್ಟಬೇಕು. ಅದು ಇವಾಗಲೇ. ಮಾವ ಎಲ್ಲೇ ಹೋಗಿದ್ರು ಅವ್ರನ್ನ ಕಳಿಸಿ. ಇವಾಗ ತಕ್ಷಣ ನನಗೆ ಮದುವೆ ಆಗಬೇಕು. ನಾನು ಹೋಗಿ ಸೀರೆ ಉಟ್ಕೊಂಡು ಬರ್ತೀನಿ. ನನಗೆ ಮಾವ ತಾಳಿ ಕಟ್ಟಲೇಬೇಕು. ಹೇ ಮಧು, ನಿನ್ನ ಮುಂದೆ ಇವತ್ತು ನಾನು ಮದುವೆ ಆಗಿ ತೋರಿಸ್ತೀನಿ. ಈ ಗ್ರ್ಯಾಂಡ್ ಆಗೋದೆಲ್ಲ ಏನಿಲ್ಲ, ಸಿಂಪಲ್ ಆಗಾದರೆ ಸಾಕು. ಮಾವ ನನ್ನ ಕೊರಳಿಗೆ ತಾಳಿ ಕಟ್ಟಿದ್ರೆ ಅಷ್ಟೇ ಸಾಕು, ನನಗೇನು ಬೇಕಾಗಿಲ್ಲ. ಆಮೇಲೆ ನಾನು ರಿಸೆಪ್ಷನ್ನ ಗ್ರ್ಯಾಂಡಾಗಿ ಮಾಡ್ಕೊತೀನಿ. ಆಯ್ತು ಖುಷಿ, ನೀನು ಹೆಂಗೆ ಹೇಳ್ತೀವಿ ಹಂಗೆ ಆಗಲಿ. ಏನೇ ಮದಿ? ಹಾಂ, ಹಾಳಾಗಕ್ಕಿನ ನೀನು ಇಷ್ಟೆಲ್ಲ ನಾಟಕ ಆಡಕತ್ತೇನು? ನಾನಿನ್ನ ಏನೋ ಅನ್ಕೊಂಡ್ಬಿಟ್ಟಿದ್ನಿ. ತನ್ನಗ ನಾಯಿ ಹಂಗೆ ಮನೆ ಕೆಲಸ ಮಾಡ್ಕೊತ ಕುಂದಿರ್ತಾ ಅಂದ್ರೆ ನನ್ನ ಮಗನ ಹೋಗಿ ಮಾತಾಡೋ ಅಷ್ಟು ಮುಂದೆ ಅವ್ರದ್ದು ಬಿಟ್ಟು ನೀನು ನನ್ನ ಮಗನ ಜೊತೆ ಮಾತಾಡೋಂಥದ್ದು ನಿನಗೇನಿದ್ದಿತ್ತ? ಹಾಳಾದಕ್ಕಿನ ಹಾಂ, ನಿನಗೇನಿದ್ದಿತ್ತ? ನೋಡು, ಗಂಡು ಮಕ್ಕಳ ಜೊತೆ ಮಾತಾಡಬಾರ್ದು, ಹೆಣ್ಮಕ್ಳಂದು ಗೊತ್ತಾಗಂಗಿಲ್ಲ ನಿನಗೆ. ಹಾಂ, ಅವರಿಬ್ಬರು ಮದುವೆ ಆಗೋರು, ಅವ್ರು ಮಾತಾಡ್ತಾರೆ. ನೀನು ಯಾರು ನಡವರ್ಕ್ ಮಾತಾಡೋಕೆ? ಹಾಂ, ನಿಂದು ಅವನ ಜೊತೆ ಏನು ಕೆಲಸ ಇತ್ತ ನನ್ನ ಮಗನ ಜೊತೆ? ಚಿಕ್ಕಮ್ಮರ ಕೂದಲ ಬಿಡ್ರಿ, ತುಂಬ ಭಾಳ ಸತಾವು. ಚಿಕ್ಕಮ್ಮರ ಕೂದಲ ಬಿಡ್ರಿ, ಬಿಡಬೇಡ ಖುಷಿ, ಹಂಗೆ ಹಿಡ್ಕೊ. ಹಾಳಾದಾಗಿ ನನ್ನ ಮಗನ ಜೊತೆ ಏನು ಮಾತಾಡತ್ತಿ ಅಂತ ಹೇಳಿನಲ್ರಿ ಅಮ್ಮೋರ, ಅದನ್ನ ಮಾತಾಡತಿದ್ನಿ. ಅದನ್ನ ಬಿಟ್ಟು ಬೇರೆ ಏನು ಮಾತಾಡಿಲ್ಲ ನಾನು. ಇವಾಗ ಹೇಳಕತ್ತನ, ಮನೆ ಕೆಲಸದಾಗಿ ಮನೆ ಕೆಲಸದಂಗೆ ಇರ್ಬೇಕು. ಅದನ್ನು ಬಿಟ್ಟು ಮನೆಯು ಓನರ್ ತಗಕ್ಕೆ ಹೋಗ್ಬಾರ್ದ. ಕೆಲಸ ಮಾಡೋ ಆಳಿನ ಕೆಲಸ ಮಾಡ್ಕೊತ ನಾಯಿ ಹಂಗೆ ಬಿದ್ದಿರ್ಬೇಕು ನಮ್ಮ ಮನ್ಯಾಗ. ಅದನ್ನು ಬಿಟ್ಟು ಇನ್ನೊಂದು ಸರಿ ಅದನ್ನು ಮಾಡಿದ್ನಿ ಇದನ್ನು ಮಾಡಿದ್ನಿ, ನನ್ನ ಮಗನ ಜೊತೆ ಮಾತಾಡಿದ್ನಿ, ಅವ್ನ ಜೊತೆ ಮಾತಾಡಿದ್ನಿ, ಇವ್ನ ಜೊತೆ ಮಾತಾಡಿದ್ನಿ, ಅಕ್ಕಿ ಜೊತೆ ಮಾತಾಡಿದ್ನಿ, ಇಕ್ಕಿ ಜೊತೆ ಅಲ್ಲೇ ಹೊಡೆದ್ನಿ ಅಂತ ಮಾಡಿದ್ವಿ ಅಂತ ಅನ್ಕೋ, ನಾನು ಮಾತ್ರ ಸುಮ್ಮನೆ ಬಿಡಂಗಿಲ್ಲ. ನೆನಪಿಟ್ಕೋ, ಇವಾಗ ಹೇಳಿದಾನೆ. ನಿನ್ನ ಏನು ಮಾಡ್ಬೇಕು ಅನ್ನೋದು ನನಗೆ ಗೊತ್ತೈತಿ. ಯಾರಿಗೂ ಗೊತ್ತಾಗ್ದಾಗ ಇಲ್ಲೇ ಹಿತ್ತಲಾಗ ಹಂಗೆ ಹೂತು ಹಾಕ್ತಾನೆ ಜೀವಂತನ. ನೆನಪಿಟ್ಕೋ, ನಾನು ಏನಂತ ಏನೋ ಗೊತ್ತಿಲ್ಲ ನನಗೆ. ಇಲ್ಲ ಅಮ್ಮವ್ರ, ನಿಮ್ಮ ಕಾಲಿಗೆ ಬರ್ತೇನೆ, ನಿಮ್ಮ ಕಾಲಿಗೆ ಬರ್ತೇನೆ ಖುಷಿ ಅವರ. ನನ್ನನ್ನು ಬಿಟ್ಬಿಡ್ರಿ ಚಿಕ್ಕಮ್ಮವ್ರ, ನಾನು ಅಂಥದ್ದೇನು ಮಾಡಿಲ್ಲ. ನಿಮ್ಮ ಕೈ ಮುಗಿದು ನನ್ನ ಬಿಟ್ಬಿಡ್ರಿ. ನಾನು ಹೋಗಂದ್ರೆ ಈಗ ಇಲ್ಲಿ ಮನೇನ ಬಿಟ್ಟು ಹೋಗಿಬಿಡ್ತೇನೆ ಆ ಕಡೆ. ಮನೆ ಬಿಟ್ಟು ಹೋಗ್ತಿದ್ದಿ? ಮನೆ ಬಿಟ್ಟ? ಈ ಮನೆ ಬಿಟ್ಟಲ್ಲ, ಈ ಊರು ಬಿಟ್ಟು ನೀನು ಎಲ್ಲೂ ಹೋಗಬಾರ್ದು. ಈ ಹೊಸಲ ದಾಟಿ ನೀನು ಹೊರಗೆ ಕಾಲಿಟ್ಟು ಅಲ್ಲ, ನೀನು ಇಲ್ಲೇ ಬಿದ್ದಿರ್ಬೇಕು. ನಾನು ಮಾವ ಮದುವೆ ಆಗಿ ಖುಷಿಯಾಗಿರೋದನ್ನು ನೀನು ನೋಡ್ಬೇಕು. ಅದು ನನ್ನ ಆಸೆ. ಹಾಂ, ನೀನು ಇಲ್ಲಿಂದ ಓಡಿ ಹೋದ್ರೆ ನಾನು ಸುಮ್ಮನೆ ಬಿಡ್ತೇನೆ ಅನ್ಕೊಂಡೇನು? ನೀನು ಎಲ್ಲೇ ಇದ್ರೂ ಹುಡ್ಕೊಂಡು ಎಳ್ಕೊಂಡು ಬರೋಕೆ ಹೇಳ್ತಾನೆ. ಅದ್ರಾಗ ಅತ್ತಿ ನಾನು ಸೇರಿ ನಿಮ್ಮ ಅಪ್ಪ ಅಮ್ಮನ್ನ ಒಂದು ಕಡೆ ಕೂಡ ಹಾಕಿಟ್ಟೇವಿ. ನೀನೇನಾದರೂ ಓಡಿ ಹೋದ್ರೆ ಅವ್ರ ಕತೆ ಮುಗೀತು ಅಷ್ಟೇ. ಹರ ಏನು ಹೇಳ್ತಾ ಇದ್ದೀರಾ ನೀವು? ನಮ್ಮಪ್ಪ ಅಮ್ಮನ ಕಿಡ್ನಾಪ್ ಮಾಡಿದ್ದೀರಾ? ಯಾಕೆ ಈ ಥರ ಮಾಡಿದ್ರಿ? ಅವ್ರು ಏನು ಮಾಡಿದಾರೆ ನಿಮ್ಗೆ? ಅವ್ರಿಗೆ ಯಾಕೆ ತೊಂದರೆ ಕೊಡತ್ತೀರಿ? ಮೊದಲೇ ನಮ್ಮ ಅಮ್ಮಂಗೆ ಹುಷಾರಿಲ್ಲ, ಅವ್ರನ್ನ ಬಿಟ್ಬಿಡ್ರಿ. ನಾನು ಎಲ್ಲಿಗೂ ಹೋಗಲ್ಲ, ಇಲ್ಲೇ ಸಾಯ್ತೀನಿ. ಇಲ್ಲಿ ಬಿಟ್ಟು ನಾನು ಎಲ್ಲೂ ಹೋಗಲ್ಲ. ಈ ಮನೇಲಿ ಕೆಲಸದ ಆಳಲ್ಲ, ಜೀವದ ಆಳಾಗಿ ಇಲ್ಲೇ ಇರ್ತೀನಿ ಹೊರತು ಈ ಮನೆ ಬಿಟ್ಟು ಹೋಗಲ್ಲ. ಆದರೆ ಅವ್ರಿಗೇನು ಮಾಡಬೇಡ್ರಿ. ಅವ್ರ ಸಲುವಾಗಿ ನಾನು ಇಷ್ಟು ಕಷ್ಟಪಟ್ಟು ದುಡಿತಾ ಇರೋದು. ನೀವು ಅವ್ರಿಗೆ ಚಿತ್ರ ಹಿಂಸೆ ಕೊಟ್ಟರೆ ನಾನು ಎಲ್ಲಿಗೆ ಹೋಗಲಿ? ಬಿಟ್ಬಿಡ್ರಿ ಅವರನ್ನು. ಹಂಗಾದ್ರೆ ನೀನು ಇಲ್ಲೇ ಇರಬೇಕು ಏನು? ನಂದು ಮಾವಂದು
ಮದುವೆಗೆ ತಯಾರಿ ಮಾಡು. ಒಂದು ತಾಸಿನಾಗೆಲ್ಲ ತಯಾರಿ ಆಗಿರ್ಬೇಕು. ಏನಿಲ್ಲ, ತಾಳಿ ಹಿಡಿದು ಒಂದು ತೆಂಗಿನಕಾಯಿ ತಗೋ, ತೆಂಗಿನಕಾಯಿ ಮೇಲೆ ತಾಳಿ ಇಡು, ದೇವ್ರ ಮುಂದೆ ದೀಪ ಹಚ್ಚಿ, ನಾನು ಮಾವ ರೆಡಿಯಾಗಿ ಬಂದಮೇಲೆ ತಾಳಿ ಮಾವನ ಕೈ ಕೊಡು ಕಟ್ಟು ಅಂತೇಳಿ ಮಾವ ನನ್ನ ಕೊಳ್ಳಿ ಕಟ್ಟಬೇಕು. ಇಷ್ಟೇ ನಡೆಯೋದು ಇಲ್ಲಿ. ಏನು ಅದ್ದೂರಿಯಾಗಿ ಮಂದಿ ಕರೆದು, ಮಕ್ಕಳ ಕರೆದು, ಅವ್ರು ಕರೆದು, ಇವ್ರು ಕರೆದು ಮದುವೆ ಆಮೇಲೆ ರಿಸೆಪ್ಷನ್ ಏನಿದೆಯಲ್ಲ ಗ್ರ್ಯಾಂಡಾಗಿ ಅದ್ದೂರಾಗಿ ಊರು ಜನನ್ನೆಲ್ಲ ಕರೆದು ಊಟ ಹಾಕೋ ಥರ ಮಾಡೋದು. ಏನಂತೀರತ್ತೆ? ಅಯ್ಯೋ ಸೊಸೀರ, ನೀನು ನನ್ನ ಮುದ್ದೆ ಸೊಸೆ, ನೀನು ಹೆಂಗೆ ಹೇಳ್ತೀಯ ಹಂಗೆ ಆಗಲಿ, ನನಗೆ ತಕ್ಕ ಸೊಸೆ ಇದೆ. ಯಾವತ್ತು ಹೋಗಲಿ ಹಾಳಾಗಿ ಹೋಗಲಿ, ಕೈ ಬಿಡೋಕಿದು, ತಲೆ ಬಿಡೋಕಿದು. ನೀವು ಹೇಳ್ತಾ ಇದ್ದೀರ ಅಂತ ಬಿಡ್ತೀರಿ ಅತ್ತೆ. ಹೋಗಿ ಆ ಕಡೆ. ಅಮ್ಮ ಅಯ್ಯೋ ಖುಷಿ, ನೀನು ರೆಡಿ ಆಗಿ ನಡಿ, ನಾನು ನಿನ್ನ ರೆಡಿ ಮಾಡ್ತೀನಿ. ಅಯ್ಯೋ ಸಾವಕದ ನಡಿ, ಹಾಗೆ ರೆಡಿ ಮಾಡ್ತಾ ಚಂದಾಗ ರೆಡಿಯಾಗಿ ಹೆಂಗೆ ಕಾಣ್ಬೇಕು ಗೊತ್ತಾ, ದಂತದ ಗೊಂಬೆ ಕಣ್ಣಂಗೆ ಕಾಣ್ಬೇಕು ನೀನು. ನಡಿ. ಸರಿ ಅತ್ತೆ, ಹಾಗೆ ರೆಡಿ ಆಗ್ತಾನೆ. ಮಾವ ನೋಡಿದ್ರೆ ನನ್ನನ್ನು ಬಿಟ್ಟು ಬೇರೆ ಆ ಕಡೆ ಈ ಕಡೆ ಕಣ್ಣು ಒಳ್ಳಾಡಿಸ್ಬಾರ್ದು, ಮಿಡ್ಕಿಸಬಾರ್ದು. ಹಂಗೆ ತಯಾರಾಗಿ ಬರ್ತೇನೆ. ಕೈ ತುಂಬ ಬಳೆಗಳು, ಹನಿ ಚಿಕ್ಕ ಬೊಟ್ಟು, ಮೂಗಿಗೆ ನತ್ತು, ಕಿವಿಗೆ ಓಲೆ, ಹಾಗೆ ತಲೆಗೆ ಮಲ್ಲಿಗೆ ಹೂವು ಹಾಕ್ಕೊಂಡು ಸೀರೆ ಉಟ್ಕೊಂಡು ನಾನೇನಾದರೂ ಬಂದ್ರೆ ಮಾವ ಕಳೆದೋಗ್ಬಿಡ್ತಾರೆ. ಸರಿ ಅವಳ ಬಿಡು, ನೀನು ಹಂಗೆ ಹೋಗಿ ತಯಾರಾಗಿ ಬರು. ನಿನ್ನ ಪಟ ಹೋಗಿ ಎಲ್ಲ ತಯಾರಿ ಮಾಡ್ಕೊಂಡು ಹೋಗು. ಏನೇ ಹಾಳಾದವಳೆ, ನನ್ನ ಮುಂದೆ ನಾಟಕ ಮಾಡೋಕ್ಕೆ ಬರ್ತಿದ್ದಿ, ನನ್ನ ಮುಂದೆ ನೀನು ನಾಟಕ ಎಲ್ಲ ನಡೆಯೋಂಗಿಲ್ಲ. ಇವಾಗ ಏನು ಮಾಡಿದ್ನಿ ಹಾಗೆ ಮಾಡ್ತೇನೆ. ತಕ್ಕ ಪಾಠ ಕಲಿಸ್ಬೇಕಾಕತಿ, ನೆನ್ಪಿಟ್ಕ ಏನು. ಇನ್ನೊಂದು ಸರಿ ನನ್ನ ತಂಟೆಗೆ ಬಂದರೆ ಜಾಡ್ಸಿ ಓದು ಮೂಲ ಹೋಗಿದ್ದಾನೆ ನೀನು. ಈಗ ಜಾಡಿಸಿ ಓದಿಬೇಕನ್ಸಾಯಿತು, ಅದಕ್ಕೆ ನಿನ್ನ ಮ್ಯಾಗ ಕಾಲು ಇಟ್ಕೊಂಡು ನಿಂತು ಮಾತಾಡತ್ತಲ್ಲ. ಜೀವನದಾಗ ಇನ್ನೊಂದು ಸಾರಿ ನನ್ನ ಮಾವನ ನೀನು ಕಣ್ಣೆತ್ತಿ ನೋಡಿದ್ರೆ ನಿನ್ನ ಕಣ್ಣು ಗುಡ್ಡೆನ ಕೆತ್ತಾಕ್ಬಿಡ್ತಾನೆ, ನೆನಪಿಟ್ಕೋ. ನಾನಿನ್ನೂ ಏನು ಅಂತ ನಿನಗೆ ಸರಿಯಾಗಿ ಗೊತ್ತಿಲ್ಲ, ಸರಿಯಾಗಿ ಗೊತ್ತು ಮಾಡ್ಕೊ ಏನು. ಇವಾಗ ಹೇಳಕತ್ತನು, ಇನ್ನೊಂದು ಸರಿ ನನ್ನ ತಂಟೆಗೆ ನೀನು ಬರಬೇಡ, ನನ್ನ ಮಾವನ ಸುದ್ದಿಗೆ ನೀನು ಬರಬೇಡ. ಹೇಳಿದ ಅರ್ಥ ಆತ ತಾನ? ಆಯಿತು ಚಿಕ್ಕಮ್ಮರ, ಆಯಿತು. ಖುಷಿ, ನನ್ನ ಬಿಟ್ಟುಬಿಡು, ನಾನು ನಿನ್ನ ತಂಟೆಗೆ ಬರೋಂಗಿಲ್ಲ. ನೀನು ನಿಮ್ಮ ಮಾವನ ಮದುವೆ ಆಗು, ನಾನು ಏನನ್ನಲ್ಲ. ನಾನು ಸ್ವಲ್ಪ ದಿನ ಇದ್ದು ನಾನು ಈ ಮನೆ ಬಿಟ್ಟೆ ಹೋಗ್ತೀನಿ. ನನಗೆ ಗಂಡ ಅನ್ನೋ ಹೆಂಡತಿ ಅನ್ನೋ ಪಟ್ಟ ಬೇಡ, ಈ ಮನೆ ಸೊಸೆ ಅನ್ನೋ ಪಟ್ಟ ಬೇಡ. ನನಗೆ ನನ್ನ ಅಪ್ಪ ಅಮ್ಮ ಅಷ್ಟೇ ಬೇಕು, ಅದು ಬಿಟ್ಟು ನನಗೇನು ಬೇಡ. ನಾನು ಅವ್ರಿಗೆ ಡೈವರ್ಸ್ ಕೊಟ್ಟು ನಾನು ಇಲ್ಲಿಂದ ಹೊಟ್ಟೋಗ್ತೀನಿ. ಅಷ್ಟು ಮಾಡು. ಇನ್ನೊಂದು ಸರಿ ನೀ ನನ್ನ ಮಾವನ ಕಣ್ಣಿಗಾಗಲಿ ನನ್ನ ಕಣ್ಣಿಗಾಗಲಿ ಬೀಳಬಾರ್ದು. ಈ ಮನೆ ಬಿಟ್ಟು ತೊಲಗ್ತಾ ಇರಬೇಕು. ಏನು ಅರ್ಥ ಆಯ್ತಾ ನಾನು ಹೇಳಿದ್ದು? ಅರ್ಥ ಆಯ್ತು ಅಮ್ಮರ, ಅರ್ಥ ಆಯಿತು. ನನಗೇನು ಬೇಡ, ನಾನು ಹೊರಟೋಗ್ತೀನಿ. ಹೊರಟೋಗ್ಬೇಕು, ಇವ್ರ ಕಣ್ಣಿಂದ ದೂರ ಹೋಗ್ಬೇಕು, ಅವ್ರಿಗೆ ವಿಚ್ಛೇದನ ಕೊಡಬೇಕು. ನೀನು ಇಲ್ಲಿಂದ ತೊಲಗ್ತಾ ಇರಬೇಕು. ನಾನು ಹೇಳಿದ್ದು ಅರ್ಥ ಆಗೈತಿ ಅಂತ ಅನ್ಕೋತಾನೆ. ಅರ್ಥ ಆಗೈತಿ. ಕಾಲು ತುಂಬ ಅನ್ನಿಸ್ತಾ ಇದೆ, ಕಾಲು ತೆಗೀರಿ ಚಿಕ್ಕಮ್ಮರ. ಅಯ್ಯೋ ಇನ್ನೂ ಇಲ್ಲ, ನಿಂದು ಏನು ಮಾಡ್ತಿದ್ದೆ ಖುಷಿ? ಟೈಮ್ ಆಗ್ತದೆ, ಜಲ್ದಿ ಬಾ. ಮತ್ತು ರಾಹು ಕಾಲ ಬಂದ್ರೆ ತಾಳಿ ಕಟ್ಟೋಕ್ಕಾಗಂಗಿಲ್ಲ. ಇನ್ನೂ ಆಕಿನ ಹೊಡ್ಕೊಂತ ಇಲ್ಲೇ ನಿಂತು ಹೆಂಗೆ? ನಡಿ ಒಳಗೆ. ಸರಿ ಅತ್ತಮ್ಮ. ದೇವ್ರ, ನನ್ನ ಜೀವನದಾಗ ಯಾಕೆ ಇಂಥ ಪೈ ಕಷ್ಟ ಕೊಡಾಕತ್ತಿದ್ದಿ? ನಾನು ಏನು ಮೋಸ ಮಾಡಿ ನಿನಗೆ? ನಿನ್ನ ಪೂಜೆ ಮಾಡಿ ನಿನ್ನ ಬೇಡ್ಕೊಂಡಿದ್ದೆ, ನನ್ನ ತಪ್ಪಾತನ ಹೇಳು ದೇವ್ರ, ಹೇಳು. ಯಾಕೆ ನನಗೆ ಹಿಂಗೆ ಚಿತ್ರಹಿಂಸೆ ಕೊಡಾತಿದ್ದಿ? ನಾನು ನರಳಾಡುವಂಗೆ ಒದ್ದಾಡುವಂಗೆ ಯಾಕೆ ಮಾಡಾಕತ್ತಿದ್ದಿ? ಕಷ್ಟ ಅನ್ನೋದನ್ನು ಯಾಕೆ ಹಿಂಗೆ ಕೊಡಾಕತ್ತಿದ್ದಿ ನನಗೆ? ಹೇಳು. ನಾನು ಪೂಜೆ ಮಾಡಿಲ್ವಾ? ಅಥವಾ ನಾನು ನಿನಗೇನಾದರೂ ಹೇಳಿದ್ದೇನಾ ದೇವ್ರ? ಹೇಳು ದೇವ್ರ, ಯಾಕೆ ಹಿಂಗೆ ಮಾಡಾಕತ್ತಿದ್ದಿ? ನನಗೆ ಯಾಕೆ ಇಷ್ಟೊಂದು ನರಕ ಕೊಡಾತಿದ್ದಿ? ನನ್ನ ಅಪ್ಪ ಅಮ್ಮನಿಗೆ ಕಷ್ಟ ಯಾಕೆ ಕೊಡಾತಿದ್ದಿ? ನಿನ್ನ ಕೈ ಮುಗಿದು ಬಿಡ್ಕೋತಂದೇವ್ರ. ನನ್ನ ಅಪ್ಪ ಅಮ್ಮನೂ ಎಲ್ಲರನ್ನೂ ಚೆನ್ನಾಗಿರೋ ಹಂಗೆ ಮಾಡು. ಇವ್ರನ್ನ ಮದುವೆ ಆಗಿದ್ದು ಒಂದೇ ತಪ್ಪಾಗೈತಿ. ಇವ್ರನ್ನ ಬಿಟ್ಟು ನಾನು ಹೊರಟೋಗ್ತೇನೆ. ಆದ್ರೆ ನಾನು ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಯಾರನ್ನೂ ಮದುವೆ ಆಗಲ್ಲ. ಇವರೇ ನನ್ನ ಗಂಡ ಅಂದ್ಕೊಂಡು ಡಿವೋರ್ಸ್ ಕೊಟ್ಟರು ಇವ್ರು ಕಟ್ಟಿರೋ ತಾಳಿನ ಇಟ್ಕೊಂಡು ಹಂಗೆ ಇರ್ತೇನೆ. ನನಗೆ ಯಾವ ಮದುವೆನೂ ಬೇಡ, ಏನೂ ಬೇಡ. ಅಪ್ಪ ಅಮ್ಮನ ಸಲುವಾಗಿ ನಾನು ಇವರಿಬ್ಬರು ಮದುವೆ ಮಾಡೋಕೆ ಒಪ್ಕೊಂಡಾನು. ಇಲ್ಲ ಅಂದಿದ್ರೆ ಇವರಿಬ್ಬರು ಮದುವೆ ಆಗೋಕ್ಕೆ ನಾನು ಬಿಡ್ತಾ ಇರಲಿಲ್ಲ. ಇವಾಗ ಏನೂ ಮಾಡೋಕ್ಕಾಗಲ್ಲ, ನಾನು ಒಪ್ಕೊಳ್ಳೇ ಬೇಕಾಗಿರುವಂಥ ಪರಿಸ್ಥಿತಿ ಐತಿ. ಒಪ್ಕೊಂಡಾನು. ನಾನು ಹಣೆ ಬರೆದಾಗ ಏನಾಯ್ತು ಅದು ಆಗಲಿ. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಹೆಂಗದ್ರಿ? ಎಲ್ಲರೂ ಚಲೋ ಅದ್ರಿ ಅಂತ ಅನ್ಕೊಂಡಿನಿ. ನಮ್ಮ ವೀಡಿಯೋಸ್ ಹೆಂಗೆ ಬರತ್ತಾವೆ, ನಿಮ್ಗೆ ಇಷ್ಟ ಆಗತ್ತಾವ ಅಂತ ಅನ್ಕೊಂಡಿನಿ. ತಪ್ಪದೆ ಎಲ್ಲರೂ ವೀಡಿಯೋ ನೋಡಿರಿ, ಹಂಗೆ ಸಪೋರ್ಟ್ ಮಾಡಿರಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ, ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ನ ಕ್ಲಿಕ್ ಮಾಡಿರಿ, ಆಲ್ ಅಂತ ಟೈಪ್ ಮಾಡಿರಿ. ನಾನು ಏನಾದರೂ ವೀಡಿಯೋ ಬಿಟ್ಟರೆ ಫಸ್ಟ್ ನಿಮ್ಗೆ ಬರ್ತೈತೆ ಅಂತ ಹೇಳ್ತಾ, ಹಂಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರೋ ಅವ್ರಿಗೆಲ್ಲರಿಗೂ ತುಂಬ ಧನ್ಯವಾದಗಳು. ವ್ಯೂಸ್ ಇನ್ನೂ ಜಾಸ್ತಿ ಬರಲಿ ಅಂತ ಕೇಳ್ತಾ ಇದ್ದೀನಿ. ತುಂಬಾ ಕಡಿಮೆ ವ್ಯೂಸ್ ಬರ್ತಾಯಿದೆ. ಇಷ್ಟು ಚೆನ್ನಾಗಿರೋ ಕತೆ ಹಾಕಿದ್ರು ಕೂಡ ಇಷ್ಟು ಕಮ್ಮಿ ವ್ಯೂಸ್ ಕೊಟ್ಟರೆ ಹೆಂಗೆ ರೀ? ಸೊ ಇನ್ನೂ ಸ್ವಲ್ಪ ಜಾಸ್ತಿ ವ್ಯೂಸ್ ಬರಲಿ. ಕತೆ ಇನ್ನೂ ತುಂಬ ಚೆನ್ನಾಗಿದೆ. ಸೊ ನೋಡಿ, ನಿಮಗೂ ಅರ್ಥ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್.